ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಜೆಡಿಎಸ್ ವಕ್ತಾರರು ನಾಗೇಂದ್ರ ಸರ್ ಈಗ ತಾನೇ ಜಾಯ್ನ್ ಆದ್ರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಒಂದು ಅತಿ ದೊಡ್ಡ ಅಸ್ತ್ರ ಸಿಕ್ಕಂಗೆ ಕಾಣಿಸುತ್ತೆ ಬಿ ನಾಗೇಂದ್ರ ಅವ್ರದ್ದು, ಬಟ್ ಸಮರ್ಥವಾಗಿ ನಿಭಾಯಿಸಬೇಕಷ್ಟೇ. ಮೇಡಮ್, ಇವತ್ತು ಯದ್ಭಾವಂ ತದ್ಭಾವಂ ಅಂತ ಹೇಳ್ಬೋದು. ಒಂದು ಇದಿದೆ ಸರ್ವಜ್ಞದೊಂದು, ಬೇವಿನ ಮರದ ಬೀಜವನ್ನು ಬಿತ್ತಿ ಬೆಲ್ಲದ ಪಾಕದ ಕಟ್ಟೆಯನ್ನು ಕಟ್ಟಿ ನೀರೆರೆದೆ ಕಹಿ ಕೊಡದೆ ಸಿಹಿ ಕೊಡದೆ ಸರ್ವಜ್ಞ ಅಂತ. ಇವತ್ತು ಯಾವ ಕ್ಯಾಬಿನೆಟ್ಟಲ್ಲಿ ಯಾರ್ಯಾರು ರಚನೆ ಆಗ್ತಾಯಿದೆ ಅಂತ ಮುಖ್ಯಾಂಶಗಳು ಇವತ್ತೇನು ಅಂತಂದರೆ, ಇಡೀ ದೇಶದಲ್ಲಿ 19 ಕ್ರಿಮಿನಲ್ ಕೇಸ್ ಇರೋಂಥ DK ಶಿವಕುಮಾರ್ ಅವ್ರ ಮೇಲೆ ಭಾರತ ದೇಶದಲ್ಲೇ 3ನೇ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಕಾಣಿಸ್ತಾ ಇದ್ದಾರೆ. ಇದು ನಾವು ಹೇಳ್ತಾ ಇರೋದಲ್ಲ, ಇವತ್ತು ಜನ ಮಾತಾಡ್ತಾ ಇರೋದು, ಎಲ್ಲ ಪತ್ರಿಕೆಗಳು ಬಂದಿರೋಂಥದ್ದು. ಇಂಥ 3ನೇ ಸ್ಥಾನದಲ್ಲಿ ಭಾರತದ ಕ್ರಿಮಿನಲ್ ಕೇಸಲ್ಲಿ 3ನೇ ಸ್ಥಾನದ ಮುಖ್ಯಮಂತ್ರಿ ಕ್ಯಾಬಿನೆಟಲ್ಲಿ ಯಾರು ಇರಬೇಕು, ಎಂಥವ್ರು ಇರಬೇಕು, ಯಾವ ಥರವ್ರು ಬೇಕು ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇವತ್ತು ಅವ್ರ ಕ್ಯಾಬಿನೆಟಲ್ಲಿ ಯಾರ್ಯಾರು ತಿರಸ್ಕಾರ ಮಾಡಿದ್ದಾರೆ ರಾಜ್ಯದ ಜನ. ಇವತ್ತು ಜಮೀರ್ ಅವ್ರ ಬಗ್ಗೆ ನೀವು ಹೇಳ್ಬೋದು. ಜಮೀರ್ ಅವ್ರ ಬಗ್ಗೆ BR ಪಾಟೀಲ್ ಅವರು ಅಂಕಿಅಂಶಗಳು ಸಮೇತ ಬಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಎಷ್ಟು ಕೋಟಿಗಳು ಇವತ್ತು ನಮ್ಗೆ ವಂಚನೆ ಮಾಡಿದ್ದಾರೆ ಅಂತೇಳಿ. ಇವತ್ತು ಅಂಥವ್ರು ಕ್ಯಾಬಿನೆಟಲ್ಲಿದ್ದಾರೆ. ಇವತ್ತು ನಾಗೇಂದ್ರ ಅವ್ರ ಬಗ್ಗೆ 2013ರಲ್ಲಿ ನೀವು ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದವ್ರು ನೀವು, ಬೆಲೆ ಏರಿಕೆ ಮತ್ತು ರೆಡ್ಡಿ ಬ್ರದರ್ಸ್ ವಿರುದ್ಧ ಹೋರಾಟ ಮಾಡಿದವ್ರು ನೀವು. ಅಂಥ ಒಂದು ಕೀರ್ತಿ ಪಡೆದಂಥ ಕಾಂಗ್ರೆಸ್, ಇತಿಹಾಸ ಇರೋಂಥ ಕಾಂಗ್ರೆಸ್, ಒಂದೇ ಒಂದು ನೈತಿಕತೆ ಬಂದು ವಿಚಾರ ಬಂದಾಗ ಇಮಿಡಿಯೇಟ್ ರಾಜೀನಾಮೆ ಕೊಡೋಂಥ ಕಾಂಗ್ರೆಸ್ಸು ಇವತ್ತು ಸಮರ್ಥವಾಗಿ ಒಂದು ಕಳ್ಳರ ಸಂತೆಯಾಗಿ ಕ್ಯಾಬಿನೆಟ್ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಇದು ನಾಚಿಕೆಗೇಡಿನ ಸಂಗತಿ. ಇವತ್ತು 7 ಕೋಟಿ ಜನ, ಇವತ್ತು 140 ಜನ ಇವತ್ತು ಶಾಸಕರು ಕೊಟ್ಟಿದ್ದಾರೆ, 80 ಜನ MLC ಇದ್ದಾರೆ. ಅವರಲ್ಲಿ ಯಾರು ಕ್ಲೀನ್ ಶೀಟ್ ಇರೋರು ಇಲ್ವಾ? ನಾಗೇಂದ್ರನೇ ಬೇಕಾ? ಆಯಿತು, ನಾಗೇಂದ್ರ ಅವ್ರು ಯಾವ ಖಾತೆ ಕೊಡ್ತಾ ಇದ್ದಾರೆ? ಸಾಂಸ್ಥಿಕ ಇಲಾಖೆ ಖಾತೆ ಕೊಡ್ತಾ ಇದ್ದಾರೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕೊಡ್ತಾರೆ. ಸಾಂಸ್ಥಿಕ ಇಲಾಖೆ ಖಾತೆಯಲ್ಲಿ ಬರುವಂಥ ಒಂದು ಮುಖ್ಯಾಂಶಗಳೇನು? ಇವತ್ತು ಆರೋಗ್ಯ ಸಂಸ್ಥೆಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಎಜುಕೇಷನ್ ಸಂಸ್ಥೆಗಳಿರ್ಬೋದು, ಇನ್ಸ್ಟಿಟ್ಯೂಷನ್ ಆಫ್ ಅಕೌಂಟ್ ಹೆಡ್ ಅಂದರೆ ವಹಿವಾಟವಾಗಿ ಆರ್ಥಿಕವಾಗಿ ನಿಭಾಯಿಸೋಂಥ ಸಾಂಸ್ಥಿಕ ಸಂಘಗಳ ಖಾತೆಗಳನ್ನ ಇವರು ಕೊಡ್ತಾ ಇದ್ದಾರೆ. ಅಂದರೆ ಇನ್ನೇನು ಲೂಟಿ ಮಾಡ್ಬೇಕಂತೇಳಿ ಇವತ್ತು ಸದನದಲ್ಲಿ ರಾಜಾರೋಷವಾಗಿ ಒಪ್ಕೊಂಡಿರೋಂಥ ಕೇಸ್ನ ಇವರು ಎಲ್ಲ ಇಡೀ ಜಗತ್ ಜಾಹೀರಾತಾಗಿದೆ. ಇವತ್ತು ನಾಗೇಂದ್ರ ಅವ್ರ ಮೇಲೆ 40 ಕೇಸ್ಗಳಿದ್ದಾವೆ, 40 ಕ್ರಿಮಿನಲ್ ಕೇಸ್ಗಳಿದ್ದಾವೆ, ED ಕೇಸ್ಗಳಿದ್ದಾವೆ, ಚಾರ್ಜ್ ಶೀಟ್ಗಳಾಗಿಲ್ಲ. ಇಂಥವ್ರನ್ನ ಕರ್ಕೊಂಬಂದು ಕ್ಯಾಬಿನೆಟ್ ಕೂತ್ಕೊಂಡು ನೀವು ಇವತ್ತು ಸದನ ನಡೆಯೋದೇ ವರ್ಷದಲ್ಲಿ 3 ಸರಿ ನಡೆಯುತ್ತೆ. ಯಾವಾಗ ನಡೆಯುತ್ತೆ? ಒಂದು ಚಳಿಗಾಲದಲ್ಲಿ ನಡೆಯುತ್ತೆ, ಒಂದು ಮಳೆಗಾಲದಲ್ಲಿ ನಡೆಯುತ್ತೆ, ಒಂದು ಬಜೆಟ್ ಒಂದು ಸದನ ನಡೆಯುತ್ತೆ. ಇಂಥ ಸಂದರ್ಭದಲ್ಲಿ ಈ ಕರ್ನಾಟಕಕ್ಕೆ ಬೇಕಾಗಿರೋಂಥ ಒಂದೇ ಒಂದು ಸದನದಲ್ಲಿ ನಡೆದಿರೋ ಒಂದು ಪ್ರಕ್ರಿಯೆ ಇಲ್ಲ. ಇವತ್ತವರೆಗೂ 3 ವರ್ಷ ಬಂದಾಗ 3 ವರ್ಷದಿಂದ ನಾವು ಈ ರಾಜ್ಯದಲ್ಲಿ ನೋಡಿರೋ ದುರಂತ ಏನಂತಂದರೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋಂಥ ಮುಖ್ಯಮಂತ್ರಿ, ತಿಹಾರ್ ಜೈಲ್ಗೆ ಹೋಗಿ ಬಂದಿರೋಂಥ ಮುಖ್ಯಮಂತ್ರಿ, ಅವರು ಕುರ್ಚಿ ಹೋರಾಟ ಮಾಡಿ 3 ವರ್ಷನೂ ಸದನ ನಾವು ಮಾಡಿದ್ದಾರೆ. ಇವತ್ತು ಸದನದಲ್ಲಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಇಲ್ಲ ಅಂತಂದರೆ ಅದು ಕರ್ನಾಟಕ ಮಾತ್ರ ಶೂನ್ಯ ಆಗಿದೆ. ಇವತ್ತು ಕೂಡ ಶಿಕ್ಷಣ ಇಲಾಖೆಯಲ್ಲಿ ನೋಡಿ ಒಂದು ಮಿನಿಸ್ಟರ್ ಸಚಿವರು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ. ಏನು ಆರೋಪ ಬೇರೆ ಮೇಡಮ್, ಜೈಲ್ಗೆ ಹೋಗಿರೋದು ಬೇರೆ. ನೋಡಿ ಆರೋಪ ಬೇರೆ ಸರ್, ನೋಡಿ ನಾವು ಎಕ್ಸೆಪ್ಟ್ ಮಾಡೋಣ, ನಿಮ್ಮ ಮಾತಿಗೆ ನಾವು ಎಕ್ಸೆಪ್ಟ್ ಮಾಡೋಣ. ಆರೋಪಗಳೇ ಬೇರೆ. ಜೈಲ್ಗೆ ಹೋಗಿ ತಿಹಾರಿ ಜೈಲ್ಗೆ ಹೋಗಿರೋಂಥವ್ರು, ಇವತ್ತು ಜೈಲಲ್ಲಿರೋರು ಅಭಿವೃದ್ಧಿ ಆಗುತ್ತೆ ಅವ್ರ ಕಡೆಯಿಂದ. ಇವತ್ತು ನೀಲಾಜಲವಾಗಿ ಕಳ್ಳರನ್ನೇ ಬಂದು ಇವತ್ತು ಕ್ಯಾಬಿನೆಟ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಸತ್ಯಾಂಶ ಗೊತ್ತಾಗ್ತಾ ಇದೆ. ಇವರು ಲೂಟಿ ಮಾಡಕ್ ಬಂದಿರೋರು, ಆರ್ಥಿಕ ದಿವಾಳಿ ಮಾಡಕ್ ಬಂದಿರೋರು. ಇವತ್ತು ಅದಾನಿ ಬಗ್ಗೆ ಮಾತಾಡ್ತಾರೆ ಯಾರು ಮೇಡಮ್? ಇವತ್ತು ಗೌತಮ್ ಅದಾನಿ ಬಗ್ಗೆ ಮಾತಾಡ್ತಾರೆ ಯಾರು ದೇಶದಲ್ಲಿ? ಕೈ ತೋರಿಸ್ತಾರೆ ಯಾರು? ಇವತ್ತು ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಎಲ್ಲಿ ಮಲಗಿದ್ದಾರೆ ರಾಹುಲ್ ಗಾಂಧಿ ಅವರು? ಇವತ್ತು ನೀವು ಅದಾನಿ ಅವ್ರನ್ನ ಎಲ್ಲಿ ಕರೆದಿದ್ರಿ? ನೀವೇನಾದ್ರೂ ವಿಧಾನಸೌಧಕ್ಕೆ ಕರೆದಿದ್ರಾ? ಇಲ್ಲ ನೀವೇನಾದ್ರೂ ಕಾವೇರಿ ಗೆಸ್ಟ್ ಹೌಸ್ ಕರೆದಿದ್ರಾ? ಸ್ವಂತ ನಿಮ್ಮ ಮನೆ ಗೆಸ್ಟ್ ಆಗಿ ಕರೀತಿರಲ್ರಿ, ಏನ್ ವ್ಯವಹಾರಕ್ಕೋಸ್ಕರ ಕರೆದಿದ್ರಿ? ಜಾಹೀರಾತು ಆಗ್ಬೇಕು, ಆರ್ಥಿಕ ದಿವಾಳಿ. ನಾಗೇಂದ್ರ ಸರ್ ಅವ್ರ ಹತ್ರ ಕ್ಲಾರಿಟಿ ತಗೊಳ್ಳೋಣ. ಅದಕ್ಕೂ ಮುಂಚೆ ಬಸವರಾಜ್ ಸರ್, ಒಂದು ಅರ್ಥ ಆಗ್ತಾ ಇಲ್ಲ ನಂಗೆ. ಇಡೀ ರಾಜ್ಯ ರಾಜಕೀಯನ ಗಮನಿಸಿದ್ರು ಕೂಡ, ನೀವು ದೇಶದ ರಾಜಕಾರಣ ಅಂತ ಗಮನಿಸಿದ್ರು ಕೂಡ, ಒಬ್ಬ ಅಧಿಕಾರಿ ಮೇಲೆ ಆರೋಪ ಬಂದಾಗ, ಆತ ಭ್ರಷ್ಟಾಚಾರದಲ್ಲಿ ಹಗರಣದಲ್ಲಿ ಭಾಗ್ಯ ಆದಾಗ ನೆಕ್ಸ್ಟ್ ಸ್ವಲ್ಪ ದಿನಕ್ಕೆ ಕಳೆದಂಗೆ ಅವರು ಮತ್ತೆ ಮೇಜರ್ ಪೋಸ್ಟ್ ಅಲ್ಲಿ ಕೂತ್ಕೊಳ್ತಾರೆ. ಅಂತವರೇ ಬೇಕು ಅನ್ನುವಂಥ ಪರಿಸ್ಥಿತಿ ಇದೆ. ರಾಜಕಾರಣದಲ್ಲೂ ಕೂಡ ಅಂತ ವ್ಯವಸ್ಥೆ ಇದೆಯಾ ಸರ್? ಹಗರಣದಲ್ಲಿ ಭಾಗ್ಯ ಆದವರೇ ಮತ್ತೆ ಉನ್ನತ ಸ್ಥಾನದಲ್ಲಿ ಕೂತ್ಕೊಳ್ಳೋದು? ಅಲ್ಲ, ಈಗ ನಾಗೇಂದ್ರ ವಿಚಾರ ನೋಡಿದ್ರೆ ಹಾಗೆ ಅನಿಸ್ತದೆ. ಯಾಕಂದ್ರೆ ಈಗ ಯಾವ ಕೋರ್ಟ್ ಹೇಳಿಲ್ಲ ಅಪರಾಧಿ ಅಂತ ವಾದ ಮಾಡೋದಾದ್ರೆ, ಕೋರ್ಟ್ ಅಪರಾಧಿ ಅಂತ ಹೇಳಿದ್ರೆ ಯಾರು ಏನು ಕೇಳಬೇಕಾಗಿಲ್ಲ, ಕೋರ್ಟ್ ಶಿಕ್ಷೆ ಕೊಟ್ಬಿಡ್ತದೆ. ಅಪರಾಧಿ ಅಂತ ಹೇಳಿ ಸುಮ್ಮನೆ ಕೂತ್ಕೋದಿಲ್ಲ, ಕೋರ್ಟ್ ಶಿಕ್ಷೆ ಅನೌನ್ಸ್ ಮಾಡಿಬಿಡ್ತದೆ. ಅದು ಬೇರೆ ವಿಚಾರ. ಆದರೆ ರಾಜಕೀಯ ಅನ್ನೋದು ಇಟ್ ಈಸ್ ಅಬೌಟ್ ನೈತಿಕತೆ ವಿಚಾರ ರಾಜಕೀಯ. ಯಾಕಂದರೆ ಯಾವುದೇ ಸೈನ್ ಆಗಲಿ, ಯಾವುದೇ ಒಂದು ಚೆಕ್ ಆಗಲಿ, ಯಾವುದೇ ಒಂದು ಹಣಕಾಸಿನ ಡಾಕ್ಯುಮೆಂಟ್ ಆಗಲಿ, ಯಾವುದಕ್ಕೂ ಕೂಡ ಯಾವುದೇ ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಸೈನ್ ಮಾಡೋದಿಲ್ಲ. ಯಾವಾಗಲೂ ಕೂಡ ಒಬ್ಬ ಅಧಿಕಾರಿನ ಮಾಡಿರ್ತಾನೆ. ಯಾವುದೇ ಚೆಕ್ಕು ಡ್ರಾಯಿಂಗ್ ಆ್ಯಂಡ್ ಡಿಸ್ಬರ್ಸಲ್ ಆಫೀಸರ್ ಅಂತ ಇರ್ತಾರೆ ಚಿಕ್ಕ ಪುಟ್ಟ ವಿಡ್ರಾಲ್ಗೆ. ದೊಡ್ಡ ದೊಡ್ಡ ವಿಚಾರಗಳಿಗೆ ಅನೇಕ IAS ಅಥವಾ ಬೇರೆ KS ಆಫೀಸರ್ ಸೈನ್ ಮಾಡಿರ್ತಾರೆ. ದೇ ಆರ್ ದ ಅಥಾರಿಟಿ, ಅವ್ರ ಹತ್ರ ಅಥಾರಿಟಿ ಇರ್ತದೆ. ಅವ್ರಿಗೆ ಸೂಚನೆ ಮಾತ್ರ ಕೊಡೋದು ಮಂತ್ರಿ, ಮುಖ್ಯಮಂತ್ರಿ.
ಇಲ್ಲಿ ಚಂದ್ರಶೇಖರ್ ಏನ್ ಮಂತ್ರಿಗಳ ಸೂಚನೆ ಮೇರೆಗೆ ನಾನು ಮಾಡಿದೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅದಕ್ಕಿಂತ ದೊಡ್ಡ ಸಾಕ್ಷಿ ಏನಿದೆ? ಡೆತ್ ನೋಟ್ ಇಸ್ ಅ ಡೈಯಿಂಗ್ ಸ್ಟೇಟ್ಮೆಂಟ್. ಅದು ಹೀಗಿರೋ ಅದಕ್ಕಿಂತ ದೊಡ್ಡ ದಾಖಲೆ ಏನಿದೆ? ನೀವು ಕೋರ್ಟಲ್ಲಿ ತಾಂತ್ರಿಕವಾಗಿ ಏನೇನೋ ವಾದ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಜನರ ಎದುರಿಗೆ ಜನಕ್ಕೆ ಗೊತ್ತಿದೆ ರೀ ವ್ಯವಸ್ಥೆ ಹಾಳಾಗೋಗಿದೆ. ನೀವು ಹೇಳಿದ್ರಲ್ಲ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, BJP, ಕಾಂಗ್ರೆಸ್, JDS ಎಲ್ಲ ಕಡೆನೂ ಭ್ರಷ್ಟರಿದ್ದಾರೆ, ಗೊತ್ತಿದೆ ಜನಕ್ಕೆ. ಆದರೆ ಒಂದು ಅಧಿಕಾರ ನಡೆಸುವ ಪಕ್ಷ, ಆಡಳಿತಾರೂಢ ಪಕ್ಷ ಸ್ವಲ್ಪ ನೈತಿಕತೆಯನ್ನು ಜನರಿಗೆ ತೋರಿಸಿದ್ರೆ ಇಟ್ ಈಸ್ ಸಮ್ ಸಾರ್ಟ್ ಆಫ್ ಪಬ್ಲಿಕ್ ಡೀಸೆನ್ಸಿ, ಒಂದು ಮಾದರಿ ಆಗ್ತದೆ. ಅದನ್ನು ಮಾಡಿಲ್ಲ ಇವರು. ಆಮೇಲೆ ಈ ವಿರೋಧ ಪಕ್ಷಗಳಲ್ಲಿ ಏನು ಆಗ್ತಾಯಿದೆ ಅಂದರೆ, ಇವತ್ತು BJP ಮಾತ್ರ ಕಾಣುತ್ತೆ ನನಗೆ, ಫ್ರೀಡಮ್ ಪಾರ್ಕ್ ಆಗಲಿ ಅಥವಾ ಸದನದ ಒಳಗಡೆ ಸದನವನ್ನು ನಡೆಯೋಕ್ಕೆ ಬಿಡೋದೇ ಇಲ್ಲ, ನಾವು ರಾಜೀನಾಮೆ ಕೊಟ್ಟರೆ ಮಾತ್ರ ಸದನ ನಡೆಯೋಕ್ಕೆ ಬಿಡ್ತೇವೆ. JDSನವ್ರು ಏನು ಹೇಳ್ತಾರೆ, ಇಲ್ಲ ಚರ್ಚೆ ಮಾಡೋಣ, ಚರ್ಚೆಗೆ ಅವಕಾಶ ಕೊಡಿ. ಯಾಕಂದ್ರೆ ಅವ್ರಿಗೆ ಚರ್ಚೆ ಬೇಕಾಗಿದೆ, ಅವ್ರಿಗೆ ಬಿಡದೆ ಬಗ್ಗೆ ಚರ್ಚೆ ಆಗಬೇಕು, ನೈಸ್ ಬಗ್ಗೆ ಚರ್ಚೆ ಆಗಬೇಕು. ಈ ಚರ್ಚೆಗಳಾಗಿ ಇವ್ರು ಬಿಡ್ತಾ ಇಲ್ಲ. ಹೀಗಾಗಿ ಏನಾಗಿದೆ, ಕೊನೆಗೆ ನಿನ್ನೆ ಪೇಪರ್ಲ್ಲೇ ಜಾಹೀರಾತು ಕೊಡಬೇಕಾಯ್ತು JDSನವ್ರು. ನಿನ್ನೆ ಪೇಪರಲ್ಲಿ ಜಾಹೀರಾತು ಕೊಟ್ಟು ನೈಸಲ್ಲಿ ಏನೇನು ಅವ್ಯವಹಾರ ಆಗಿದೆ ಅಂತ ಇಡೀ ಸಂಪೂರ್ಣ ಒಂದು ಪುಟದ ಜಾಹೀರಾತು ಕೊಟ್ಟು ಜನರಿಗೆ ಮಾಹಿತಿ ಕೊಡುವಂಗಾಯ್ತು. ಅಧಿವೇಶನದಲ್ಲಿ ಚರ್ಚೆ ಆಗ್ಬೇಕಿದೆಲ್ಲ. ಆ ಚರ್ಚೆಗೆ ಅವಕಾಶ ಯಾರು ಕೊಡ್ತಾ ಇಲ್ಲ? ಹಾಗಾದ್ರೆ BJP ಕೊಡ್ತಾ ಇಲ್ವಾ, ಕಾಂಗ್ರೆಸ್ ಕೊಡ್ತಾ ಇಲ್ವಾ? ಇದು BJP JDS ಮೈತ್ರಿನ ಅಥವಾ ಕಾಂಗ್ರೆಸ್ BJP ಮೈತ್ರಿನ? ಏನಾಗಿದೆ? ಯಾಕಂದ್ರೆ ಯದುಕುಮಾರ್ ಸರ್ ಅದಕ್ಕೆ ಉತ್ತರ ಮುಗಿಸ್ತೇನೆ. ಯಾಕಂದ್ರೆ ಇವು ಬಹಳ ಗಂಭೀರವಾದ ಚರ್ಚೆಗಳು. ನೈಸ್ ವಿಚಾರ ಆಗ್ಲಿ, ಬಿಡದಿ ವಿಚಾರ ಆಗ್ಲಿ, ಬಹಳ ಗಂಭೀರ ಚರ್ಚೆಗಳು. ಬರ ಪರಿಹಾರ ಇವೆಲ್ಲ ಬಹಳ ಗಂಭೀರ ಚರ್ಚೆಗಳು. ಅದಾನಿ ಬಗ್ಗೆ ಮಾತಾಡಿದ್ರೆ, ಅದಾನಿ ಹಾಗಾದ್ರೆ BJP ಬೇಡವಾ, ಕಾಂಗ್ರೆಸ್ ಬೇಡವಾ? ದಟ್ ಇಸ್ ಡಿಫ್ರೆಂಟ್. ನಾವು ಮಾಡಿದ್ರೆ ಸರಿ, ಅವ್ರು ಮಾಡಿದ್ರೆ ತಪ್ಪಂತಲ್ಲ. ದಟ್ಸ್ ಡಿಫ್ರೆಂಟ್ ಡಿಬೇಟ್ ಆಲ್ ಟುಗೆದರ್. ನೋಡಿ, ಎಲ್ಲ ಪಕ್ಷಗಳು ಅಪೋಸ್ ಮಾಡಿದಾರೆ. ಮತ್ತೆ ನೀವು ಮಾಡಿದ್ರೆ ಟಾಟಾ ಬಿರ್ಲಾಗಳನ್ನ ಹಿಂದೆ ಒಂದು ಕಾಲದಲ್ಲಿ ನೀವು ಅವ್ರನ್ನ ಅಲ್ಲ ರೀ, ಅದನ್ನೇ ಹೇಳ್ತಾ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನೀವು ಒಟ್ಟಾರೆಯಾಗಿ ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ಬಂಡವಾಳಶಾಹಿಗಳನ್ನ ಹೊರಗೆ ಇಟ್ಬಿಡಿ. ಹಂಗಾದ್ರೆ ಇಟ್ಬಿಡಿ, ಒಂದು ರೀಸನ್ ತಗೊಳ್ಳಿ, ಪಕ್ಷದವ್ರಿಗೂ ಅನಿವಾರ್ಯ, ಬಿಡಲ್ಲ ಅನ್ನೋ ಪರಿಸ್ಥಿತಿ ಇದೆ ಅಂತ. ಆದ್ರೆ ಈ ಚರ್ಚೆಗಳಿಗೆ ವಿಚಾರದಲ್ಲಿ ಎಸ್ಪೆಷಲಿ